ಆಯ್ತು, ಓಲಿ ಕೊಬ್ಬರಿ ಬೆಲೆ ಬಿದ್ದೋಯ್ತು. ನಾನು 1250 ರೂಪಾಯಿನ ಬೆಂಬಲ ಬೆಲೆಯನ್ನ ಕೊಟ್ಟೆ. ಇವರು ನರೇಂದ್ರ ಮೋದಿ ಅವರ ಜೊತೆ ಚೆನ್ನಾಗಿದ್ದಾರಲ್ಲ, ಬಾಯ್ ಅನ್ಕೊಂಡು ನರೇಂದ್ರ ಮೋದಿ ಅವರ ಜೊತೆ ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾಭಾವ ಸಂಬಂಧ ಇದೆ ಅಂತ ದೇವೇಗೌಡರು ಹೇಳ್ತಾರೆ. ಈಗ ಕೊಬ್ಬರಿ ಬೆಲೆ ಕೊಡಿಸಬಹುದಾಗಿತ್ತಲ್ಲ, ಕೊಡಿಸಿದ್ರ? ಕೊಬ್ಬರಿ ಬೆಲೆ ಬಿದ್ದೋಯ್ತು. ನಾನು ರೈತರ ಸಹಾಯಕ್ಕೆ ನಿಂತು 1150 ರೂಪಾಯಿ ಬೆಂಬಲ ಬೆಲೆ ಕೊಟ್ಟೆ. ದೇವೇಗೌಡರು ನನಗೂ ನರೇಂದ್ರ ಮೋದಿಯವರಿಗೂ ಅವಿನಾಭಾವ ಸಂಬಂಧ ಅಂತಾರಲ್ಲ, ಹಂಗಂದ್ರೆ ಕೊಬ್ಬರಿಗೆ ಬೆಂಬಲ ಬೆಲೆ ಕೊಡಿಸಬಹುದಿತ್ತಲ್ಲ, ಯಾಕೆ ಕೊಡಿಸಲಿಲ್ಲ? ಇವರ ಕುಟುಂಬ ರಾಜಕಾರಣಕ್ಕಾಗಿ ಸುಳ್ಳು ಹೇಳ್ತಾ ರಾಜ್ಯವೆಲ್ಲ ತಿರುಗುತ್ತಾರೆ. ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತು ಎಲ್ಲದರಲ್ಲೂ ಇವರದ್ದೇ ಕುಟುಂಬದವರು ಇರಬೇಕಾ? ಜಿಲ್ಲಾ ಪಂಚಾಯಿತಿಯಲ್ಲೂ ಇವರ ಮನೆಯವರೇ ಇದ್ದಾರೆ. ಇವರ ಕುಟುಂಬದವರಿಗೆ ಎಲ್ಲ ಸ್ಥಾನಗಳು ಬೇಕು. ಭವಾನಿಯವರು ಬೆಲೆ ಬಾಳುವ ಕಾರಲ್ಲಿ ಕದ್ದು ಓಡಾಡ್ತಾರೆ ಅಂತ ಜನ ಮಾತನಾಡ್ತಾರೆ. ನನಗೆ ಗೊತ್ತಿಲ್ಲ ಅದು. ಕುಟುಂಬ ರಾಜಕಾರಣ ಮಾಡುವ ಇಂಥವರನ್ನ ನೀವು ಗೆಲ್ಲಿಸಬೇಕಾ? ಯೋಚನೆ ಮಾಡಿ. ನಮ್ಮ ಅಭ್ಯರ್ಥಿ ಅನುಪಮ ಮಹೇಶ್ ಅವರ ಮಗ ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಅವರನ್ನ ನೀವು ಗೆಲ್ಲಿಸಿಕೊಡಬೇಕು. ಇದು ಟಗರು ಸಿದ್ದರಾಮಯ್ಯ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಮತ ಪ್ರಚಾರದ ವೇಳೆ ದೊಡ್ಡಗೌಡರ ಕುಟುಂಬದ ಮೇಲೆ ವಾಕ್ಸಮರ ನಡೆಸಿದ ಬಗ್ಗೆ. ಒಟ್ನಲ್ಲಿ ಹಾಸನ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಮಾನ್ಯ ಸಿದ್ದರಾಮಯ್ಯನವರು ದಳಪತಿಗಳ ಭದ್ರಕೋಟೆಗೆ ಲಗ್ಗೆ ಇಟ್ಟು ಗೆಲ್ಲುವ ರಣೋತ್ಸವದಲ್ಲಿದ್ದಾರೆ. ಇದರ ಸಲುವಾಗಿ ಹಾಸನ ಜಿಲ್ಲೆಯಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಸುತ್ತಿ ಹಾಸನ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ಭರ್ಜರಿ ಪ್ರಚಾರ ನಡೆಸಿದ್ರು. ಇನ್ನು ತಮ್ಮ ಮತ ಪ್ರಚಾರದ ಉದ್ದಕ್ಕೂ ದೇವೇಗೌಡರ ಕುಟುಂಬದ ಮೇಲೆ ತೀಕ್ಷ್ಣ ಮಾತಿನ ಪ್ರಹಾರ ನಡೆಸಿ ಗೆಲ್ಲಲೇಬೇಕೆಂಬ ಹಠ ಸಿದ್ದುಗೆ. ಇನ್ನೊಂದು ಕಡೆ ಹೇಗಾದರೂ ಮಾಡಿ ಹಾಸನ ಉಳಿಸಿಕೊಳ್ಳಬೇಕೆಂದು ಹೊರಟಿರುವ ದೊಡ್ಡಗೌಡ ಕುಟುಂಬ. ಒಟ್ನಲ್ಲಿ ಗುರು ಶಿಷ್ಯರ ಕಾದಾಟದ ಫಲಿತಾಂಶಕ್ಕೆ ಜೂನ್ 4ರವರೆಗೂ ಕಾಯಲೇಬೇಕು. ಆಯ್ತು, ಓಲಿ ಕೊಬ್ಬರಿ ಬೆಲೆ ಬಿದ್ದೋಯ್ತು. ನಾನು 1250 ರೂಪಾಯಿನ ಬೆಂಬಲ ಬೆಲೆಯನ್ನ ಕೊಟ್ಟೆ. ಇವರು ನರೇಂದ್ರ ಮೋದಿ ಅವರ ಜೊತೆ ಚೆನ್ನಾಗಿದ್ದಾರಲ್ಲ, ಬಾಯ್ ಅನ್ಕೊಂಡು ನರೇಂದ್ರ ಮೋದಿ ಅವರ ಜೊತೆ ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾಭಾವ ಸಂಬಂಧ ಇದೆ ಅಂತ ದೇವೇಗೌಡರು ಹೇಳ್ತಾರೆ. ಈಗ ಕೊಬ್ಬರಿ ಬೆಲೆ ಕೊಡಿಸಬಹುದಾಗಿತ್ತಲ್ಲ, ಕೊಬ್ಬರಿಗೆ ಬೆಲೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿಸಬೇಕಾಗಿತ್ತಲ್ಲ, ಕೊಡಿಸಿದ್ರ? ಅವ್ರು ಕೊಡಿಸಿದ್ದಲ್ಲ, ಕೇಂದ್ರ ಸರ್ಕಾರ ಕೊಡ್ತು, ನಾನು ಕೊಟ್ಟೆ. ಇವ್ರೇನ್ ಮಾಡಿದ್ರು? ನಾನವೆಲ್ಲ ಹೇಳಕ್ ಹೋಗಲ್ಲ. ಭವಾನಿಯವರು ಭಾರಿ ಬೆಲೆ ಬಾಳ್ತಕ್ಕಂಥ ಕಾರ್ಯ ತಿರುಗಾಡೋದು. ಜನ ಹೇಳ್ತಾರೆ ಭವಾನಿಯವರು ಭಾರಿ ದುಬಾರಿ ಕಾರ್ನಲ್ಲಿ ತಿರುಗಾಡ್ತಾರೆ ಅಂತೇಳಿ ಜನ ಹೇಳ್ತಾರೆ. ಆಮೇಲೆ ಇವರು ರಾಜಕೀಯ ಮಾಡೋದು ದೇವೇಗೌಡರು ಮತ್ತು ಅವ್ರ ಕುಟುಂಬದ ರಾಜಕಾರಣ ಮಾತ್ರ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಹಾಸನದಲ್ಲಿ ದೇವೇಗೌಡ ರಾಜ್ಯಸಭಾ ಸದಸ್ಯರು, ರೇವಣ್ಣ MLA, ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣ MP, ಇನ್ನೊಬ್ಬ ಮಗ MLC, DCC ಬ್ಯಾಂಕ್ ಅಧ್ಯಕ್ಷರು, ಮಿಲ್ಕ್ ಯೂನಿಯನ್ ಅಧ್ಯಕ್ಷರು, ಶುಗರ್ ಫ್ಯಾಕ್ಟರಿ ಅಧ್ಯಕ್ಷರು, ಬಾಲಕೃಷ್ಣ MLA. ಒಂದು ಕುಟುಂಬದವರೇ ಇರ್ಬೇಕಾ? ನೀವ್ಯಾರು ಇರಬಾರದ? ಇವ್ರ್ಯಾರು ಇರಬಾರದ? ಭವಾನಿ ZP ಮೆಂಬರು. ಈ ತರ ಒಂದು ಕುಟುಂಬದ ರಾಜಕಾರಣಕ್ಕೋಸ್ಕರ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರಲ್ಲ, ಅವ್ರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥದ್ದು ನಿಮ್ ಕೈನಲ್ಲಿ ಇದೆ. ನರೇಂದ್ರ ಮೋದಿ ಅವರು, ಇವ್ರ ಮಗ ನಮ್ಮ ಅಭ್ಯರ್ಥಿ
ಅವ್ರಿಗೆ ಆಶೀರ್ವಾದ ಮಾಡಿದ್ದೀವಿ. ಪುಟ್ಟಸ್ವಾಮಿ ಗೌಡರ ಮೊಮ್ಮಗ, ಇವ್ರ ಮಗ ಅನುಪಮ ಅವ್ರ ಮಗ, ಇವ್ರನ್ನ ಆಶೀರ್ವಾದ ಮಾಡಬೇಕಲ್ವಾ? ನಾವು ಎಲ್ಲ ಕೊಟ್ಟ ಮಾತುಗಳನ್ನ ಈಡೇರಿಸಿದ ಮೇಲೆ ನಮಗೆ ವೋಟ್ ಕೇಳೋ ನೈತಿಕತೆ ಇದೆ. ನರೇಂದ್ರ ಮೋದಿ ಅವರಿಗೆ ವೋಟ್ ಕೇಳೋ ಹಕ್ಕಿದೆಯಾ? ಬಿಜೆಪಿ ಅವರಿಗೆ ವೋಟ್ ಕೇಳೋ ಹಕ್ಕಿದೆಯಾ? ದೇವೇಗೌಡರು ಅವ್ರ ಜೊತೆ ಸೇರ್ಕೊಂಡಿದ್ದಾರಲ್ಲ, ಅವ್ರಿಗೆ ಹಕ್ಕಿದೆಯಾ? ಹೇಳಲಿಕ್ಕೆ ನೈತಿಕತೆನೇ ಇಲ್ಲ ಅವ್ರಿಗೆ. ನಮಗೆ ನೈತಿಕತೆ ಇದೆ.